ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಶ್ರೀ ಸುಗುಣೇಂದ್ರ ತೀರ್ಥರ ಪುರಪ್ರವೇಶ ಎನ್ನುವಂಥದ್ದು ಅದ್ದೂರಿಯಾಗಿ ನಡೆದಿರುವಂಥದ್ದು. ಈ ಸಂದರ್ಭದಲ್ಲಿ ಅದ್ದೂರಿ ಮೆರವಣಿಗೆ ಮುಖಾಂತರ ಈ ಒಂದು ಪುರಪ್ರವೇಶ ಮಾಡಿರುವಂಥದ್ದು. ಆದರೆ ಇದಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಎನ್ನುವಂಥದ್ದು ಅಡ್ಡಿಯಾಗಿದೆ. ಇದೀಗ ಹೈಕೋರ್ಟ್ ವಜಾ ಮಾಡಿದೆ. ಅಲ್ಲಿರುವಂತಹ ಈ ರಾಯರ ಶಿಷ್ಯರು ಕೂಡ ಇವರನ್ನ ನಿರಾಳ ಆಗಿರುವಂಥದ್ದು. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೃಷ್ಣನಗರಿ ರಥಬೀದಿಯಲ್ಲಿ ಸಾಂಪ್ರದಾಯಿಕ ವೇಷಧಾರಿಗಳ ಭಜನೆ, ಟ್ಯಾಬ್ಲೋಗಳ ಕುಣಿತದ ವೈಭವ, ಸಾಲು ಸಾಲಾಗಿ ವಾದ್ಯಮೇಳದ ಜೊತೆ ಮಕ್ಕಳ ಹೆಜ್ಜೆ. ಇದೆಲ್ಲದರ ಜೊತೆ ಕಳಸ ಹೊತ್ತ ಮಹಿಳೆಯರ ಜೊತೆ ಹೆಜ್ಜೆ ಹಾಕಿರುವ ಪುತ್ತಿಗೆ ಮಠದ ಸ್ವಾಮೀಜಿ. ಉಡುಪಿಯ ಆರಾಧ್ಯ ದೈವ ಶ್ರೀಕೃಷ್ಣ. ಈ ಮಠದಲ್ಲಿ ಪೂಜಾಧಿಕಾರ ಹಸ್ತಾಂತರ ಕಾರ್ಯಕ್ರಮವೇ ಪರ್ಯಾಯ ಮಹೋತ್ಸವ. ಇದೇ ತಿಂಗಳ 17 ಮತ್ತು 18ರಂದು ಪುತ್ತಿಗೆ ಶ್ರೀಗಳು ಸರ್ವಜ್ಞ ಪೀಠ ಆರೋಹಣ ಮಾಡಲಿದ್ದಾರೆ. ಅದಕ್ಕಾಗಿ ಇವತ್ತು ಅದ್ದೂರಿಯಾಗಿ ಸಂಪ್ರದಾಯಬದ್ಧವಾಗಿ ಪುರಪ್ರವೇಶ ಮೆರವಣಿಗೆ ನಡೆಯಿತು. ಶಿಷ್ಯರಾದ ಶ್ರೀ ಸುಶೀಂದ್ರ ತೀರ್ಥ ಅವರೊಂದಿಗೆ ಸುಗುಣೇಂದ್ರ ತೀರ್ಥರು ಪುರಪ್ರವೇಶ ಮಾಡಿ ದೀಪ ಬೆಳಗಿದ್ರು. ಇನ್ನು ತಮ್ಮ ಪುರಪ್ರವೇಶಕ್ಕೆ ಆಕ್ಷೇಪ ಎತ್ತಿದರೂ ಕೋರ್ಟ್ ಆದೇಶ ತಮ್ಮ ಪರವಾಗಿ ಬಂದಿರೋದಕ್ಕೆ ಸಂತಸ ವ್ಯಕ್ತಪಡಿಸಿದ್ರು. ದೈಹಿಕವಾದಂಥ ನಿರ್ಬಂಧಕ್ಕೆ ಧಾರ್ಮಿಕ ವಿಚಾರಗಳು ಅದು ಒಳಪಡಬಾರದು. ನಾನು ಯಾವಾಗಲೂ ಹೇಳೋದಂದರೆ ಆಧ್ಯಾತ್ಮಿಕ ವಿಚಾರಗಳು ಗಡಿ ದಾಟಿ ಇರಬೇಕು, ಅದಕ್ಕೆ ಯಾವುದೇ ಒಂದು ಬ್ಯಾರಿಕೇಡ್ ಇರಬಾರದು ಅಂತ ಹೇಳಿ. ಆದ್ದರಿಂದ ಒಳ್ಳೆಯ ವಿಚಾರಗಳು ಎಲ್ಲ ಕಡೆಯೂ ಇರಬೇಕು. ಆನೋ ಭದ್ರ ಕಥವೋ ಎಂತ ವಿಶ್ವತಃ ಅಂತ ಹೇಳಿ ಎಲ್ಲ ಒಳ್ಳೆಯ ವಿಚಾರಗಳು ಇಡೀ ವಿಶ್ವದಲ್ಲಿ ಅದು ವ್ಯಾಪ್ತವಾಗಬೇಕು ಅಂತ ಹೇಳಿ. ಆದ್ದರಿಂದ ಆಧ್ಯಾತ್ಮಿಕ ವಿಚಾರವು ಅದು ವಿಶ್ವವ್ಯಾಪಿಯಾಗಿ ಇರಬೇಕು. ವಿದೇಶಯಾನ ಕೈಗೊಂಡಿದ್ದಾರೆ ಎಂಬ ಕಾರಣಕ್ಕೆ ಪುತ್ತಿಗೆ ಶ್ರೀಗಳ ಸರ್ವಜ್ಞ ಪೀಠಾರೋಹಣಕ್ಕೆ ಆಕ್ಷೇಪವಿದೆ. ಅಷ್ಟಮಠಾಧೀಶರ ಆಕ್ಷೇಪದ ಮಧ್ಯೆಯೂ ಅವರು 2008ರಲ್ಲಿ ಯಶಸ್ವಿಯಾಗಿ ಪರ್ಯಾಯ ಪೂರೈಸಿದ್ರು. ಈ ಬಾರಿ ವ್ಯಕ್ತಿಯೊಬ್ಬರು ಹೈಕೋರ್ಟ್ ಮೊರೆ ಹೋಗಿ ಪರ್ಯಾಯ ನಡೆಸದಂತೆ ಅರ್ಜಿ ಸಲ್ಲಿಸಿದ್ರು. ಆದರೆ ಹೈಕೋರ್ಟ್ ಅರ್ಜಿ ವಜಾಗೊಳಿಸಿದೆ. ಪುರಪ್ರವೇಶ ದಿನವೇ ಕುವೆಂಪು ಅವರ ಓ ನನ್ನ ಚೇತನ ಆಗು ನೀ ಅನಿಕೇತನ ಕವನವನ್ನ ಉಲ್ಲೇಖಿಸಿ ನೀಡಿರುವ ಆದೇಶ ಶ್ರೀಗಳಿಗೆ ಸಂತಸ ತಂದಿದೆ.